ಗೆಳೆಯರೇ, ಇವತ್ತು ನಾವು ಇನ್ಸ್ಟಾಗ್ರಾಮ್ನ ಒಂದು ಹೈಲೈಟ್ಸ್ ಕವರ್ನ ಯಾವ ರೀತಿ ಚೇಂಜ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ. ಅಥವಾ ಯಾವ ರೀತಿ ನಾವು ಇನ್ಸ್ಟಾಗ್ರಾಮ್ ಪ್ರೊಫೈಲ್ನ ಒಂದು ಹೈಲೈಟ್ಸ್ ಕವರ್ಸ್ನ ಅಪ್ಡೇಟ್ ಮಾಡಬೇಕು ಅಂತ ಸಂಪೂರ್ಣವಾಗಿ ಇವತ್ತು ಎಕ್ಸ್ಪ್ಲೈನ್ ಮಾಡ್ತೀನಿ. ಸಂಪೂರ್ಣವಂತ ಪ್ರೊಸೆಸ್ನ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಲ್ಲಿ ಮೊದಲು ನಮ್ಮೊಂದು ಇನ್ಸ್ಟಾಗ್ರಾಮ್ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ. ಮಾಡಿದ ನಂತರದಲ್ಲಿ ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅಂತ ನೋಡಿ. ಇಲ್ಲಿ ಇನ್ಸ್ಟಾಗ್ರಾಮ್ ಆ್ಯಪ್ನ ಓಪನ್ ಮಾಡಿದ್ದೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಕಡೆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ನೋಡ್ತಾ ಇರ್ಬೋದು ನಮ್ಮ ಪ್ರೊಫೈಲ್ ಓಪನ್ ಆಗಿದೆ. ನಂತರದಲ್ಲಿ ಇಲ್ಲಿ ಪ್ಲಸ್ ಅಂತ ಏನು ನ್ಯೂ ಅಂತ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ನಾವು ಒಂದು ಅಪ್ಡೇಟ್ ಮಾಡಿರುವಂಥ ಸ್ಟೋರಿಗಳೆಲ್ಲ ಇಲ್ಲಿ ಬರುತ್ತೆ. ಇದರಲ್ಲಿ ನೀವು ಯಾವ ಒಂದು ಕವರ್ನ ಆ್ಯಡ್ ಮಾಡಬೇಕು ಅಂತೀರಾ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಥವಾ ನೀವು ಬೇರೆ ಕವರ್ ಇದ್ದರೆ ನೀವು ಅದನ್ನು ಮೊದಲು ಸ್ಟೋರಿನಲ್ಲಿ ಅಪ್ಡೇಟ್ ಮಾಡಿದ ನಂತರದಲ್ಲಿ ಅದು ಇಲ್ಲಿ ಬರುತ್ತೆ. ಇಲ್ಲಿಂದ ನೇರವಾಗಿ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ತಕ್ಷಣದಲ್ಲಿ ಅದು ನಿಮ್ಮ ಒಂದು ಏನು ಇನ್ಸ್ಟಾಗ್ರಾಮ್ ಹೈಲೈಟ್ಸ್ ಕವರ್ ಇರುತ್ತೆ ಅಲ್ಲಿಂದ ಅಲ್ಲಿಗೆ ಒಂದು ಈ ರೀತಿ ನೋಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಏನಾದರೂ ಒಂದು ಬರೀರಿ. ಆ ಒಂದು ಏನು ಕವರ್ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಬರೀರಿ. ಇದು ನಾನು ಡ್ರೈವಿಂಗ್ ಮಾಡ್ತಿರುವಂಥ ವಿಡಿಯೋ ಇರುತ್ತೆ, ಅದಕ್ಕಾಗಿ ನಾನು ಡ್ರೈವಿಂಗ್ ಅಂತ ಇಲ್ಲಿ ಟೈಪ್ ಮಾಡ್ತೀನಿ. ನಂತರದಲ್ಲಿ ಡನ್ ಅಂತ ಕ್ಲಿಕ್ ಮಾಡ್ತೀನಿ. ಮಾಡಿದ ತಕ್ಷಣದಲ್ಲಿ ನೋಡ್ತಾ ಇರ್ಬೋದು ಇದನ್ನು ನಾಟ್ ನೋ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಸದ್ಯಕ್ಕೆ ಬೇಕಾಗಿಲ್ಲ. ಇಲ್ಲಿ ನೋಡಿ ಹೊಸ ಕವರ್ ಅನ್ನೋದು ಇಲ್ಲಿ ಆ್ಯಡ್ ಆಗಿದೆ. ಈ ರೀತಿ ನೀವು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ನ ಒಂದು ಹೈಲೈಟ್ಸ್ ಕವರ್ನ ಚೇಂಜ್ ಮಾಡ್ಬೋದು. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡ್ಬೋದು ನಾವು ಹಾಕಿರುವಂಥ ಸ್ಟೋರಿಯಲ್ಲಿ ವಿಡಿಯೋ ಇರ್ಬೋದು, ಫೋಟೋ ಇರ್ಬೋದು, ಸಂಪೂರ್ಣವಾಗಿ ಪ್ಲೇ ಆಗುತ್ತೆ. ಈ ರೀತಿ ನೀವು ಇನ್ಸ್ಟಾಗ್ರಾಮ್ ಕವರ್ಸ್ನ ಒಂದು ಏನೊಂದು ಇನ್ಸ್ಟಾಗ್ರಾಮ್ ಹೈಲೈಟ್ಸ್ನ ಒಂದು ಕವರ್ನ ಸಂಪೂರ್ಣವಾಗಿ ಆ್ಯಡ್ ಮಾಡ್ಬೋದು ಅಥವಾ ಅಪ್ಡೇಟ್ ಮಾಡ್ಬೋದು.